ಎಲ್ಲರಿಗೂ ನಮಸ್ಕಾರ. ನಿಮ್ಮ ಬ್ರೈನ್ ಸೂಪರಾಗಿ ಕೆಲಸ ಮಾಡಬೇಕಾ, ತುಂಬ ಆ್ಯಕ್ಟಿವ್ ಆಗಿರಬೇಕಾ, ಮೆಮೊರಿ ಪವರ್ ಜಾಸ್ತಿ ಆಗಬೇಕಾ? ನಾನು 7 ಬ್ರೈನ್ ಸೂಪರ್ ಫುಡ್ಸ್ನ ಹೇಳ್ತೀನಿ. ಇದನ್ನು ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ. ಮೊದಲನೇ ಸೂಪರ್ ಫುಡ್ ವಾಲ್ನಟ್. ವಾಲ್ನಟ್ ನೋಡೋದಕ್ಕೂ ಬ್ರೈನ್ ಥರನೇ ಇರುತ್ತೆ. ಅಬ್ಸರ್ವ್ ಮಾಡಿ ಕರೆಕ್ಟಾಗಿ. ದಿನಕ್ಕೆ 1-2 ವಾಲ್ನಟ್ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಓಕೆನಾ? 1 ಅಥವಾ 2 ವಾಲ್ನಟ್ ಫುಲ್ ತಿನ್ಬೋದು. ಅದರಿಂದ ನಿಮ್ಮ ಬ್ರೈನ್ ತುಂಬ ಶಾರ್ಪಾಗಿ ಕೆಲಸ ಮಾಡುತ್ತೆ. ಇನ್ನು ಎರಡನೇ ಸೂಪರ್ ಫುಡ್ ಚಿಯಾ ಸೀಡ್ಸ್, ಪಂಪ್ಕಿನ್ ಸೀಡ್ಸ್. ಚಿಯಾ ಸೀಡ್ಸು 1 ಟೀ ಸ್ಪೂನಷ್ಟು ರಾತ್ರಿ ಫುಲ್ ನೆನೆಸಿಡಬೇಕು. 6 ಗಂಟೆ ನೀರಲ್ಲಿ ನೆನೆಸಿದ ಮೇಲೇ ಅದನ್ನು ತೊಗೊಳ್ಳಿ. ಓಕೆನಾ? ಹಾಗೆ ಡೈರೆಕ್ಟಾಗಿ ಬಾಯಿಗೆ ಹಾಕ್ಕೊಂಡು ಅಗೆದು ಅಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಅದು ಗಂಟಲು ಭಾಗದಲ್ಲಿ ಸಿಕ್ಕಾಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಚಿಯಾ ಸೀಡ್ಸ್ನ ರಾ ಆಗಿ, ಅಂದರೆ ಹಾಗೆ ಮಾತ್ರ ತಿನ್ನೋಕೆ ಹೋಗ್ಬಿಡಿ. ಅದನ್ನು ನೀರಲ್ಲಿ ನೆನೆಸ್ಬಿಟ್ಟೆ ತೊಗೋಬೇಕು. ಅದು ತುಂಬ ಒಳ್ಳೆಯದು. ಅದೇ ಸರಿಯಾದ ರೀತಿಯಲ್ಲಿ ತೊಗೋಬೇಕು. ಚಿಯಾ ಸೀಡ್ಸ್ 1 ಟೀ ಸ್ಪೂನ್ನ 1 ಗ್ಲಾಸಷ್ಟು ನೀರಿಗೆ ಹಾಕ್ಬಿಟ್ಟು ರಾತ್ರಿ ಫುಲ್ ನೆನೆಸಿಡಿ. ಅಥವಾ ಮಿನಿಮಮ್ 6 ಗಂಟೆ ನೆನೆಸಿಟ್ಟು ಆದಮೇಲೆ ಅದನ್ನು ನೀವು ಜ್ಯೂಸ್ಗಾರ ಹಾಕ್ಕೊಳ್ಳಿ, ಹಾಗೇ ಕುಡೀರಿ, ಸಲಾಡ್ಗೂ ಹಾಕೋಬೋದು, ಯಾವ ಥರನಾದರೂ ಯೂಸ್ ಮಾಡ್ಬೋದು. ಜೊತೆಗೆ 1-2 ಟೀ ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಅದನ್ನು ಹಾಗೆ ತೊಗೋಬೋದು ಅಥವಾ ರೋಸ್ಟ್ ಮಾಡ್ಕೊಂಡಾದರೂ ತೊಗೊಳ್ಳಿ. ಅದನ್ನು ನೆನೆಸೋದೇನು ಅವಶ್ಯಕತೆ ಇಲ್ಲ. ನೆನೆಸಿದ್ರೂ ಒಳ್ಳೆಯದು. ನಿಮಗೆ ಟೇಸ್ಟ್ ಇಷ್ಟ ಆಗಲ್ಲ ಅಂತಂದರೆ ಪಂಪ್ಕಿನ್ ಸೀಡ್ಸ್ನ ಹಾಗೆ ರೋಸ್ಟ್ ಮಾಡಿಕೊಂಡು ತಿನ್ಬೋದು. ಒಟ್ಟಿನಲ್ಲಿ 1-2 ಟೀ ಸ್ಪೂನಷ್ಟು ಸಾಕು ದಿನಕ್ಕೆ. ನೆಕ್ಸ್ಟ್ ಮೂರನೇ ಸೂಪರ್ ಫುಡ್ಸ್ ಆಲ್ಮಂಡ್ಸ್, ಬಾದಾಮಿನ ದಿನಕ್ಕೆ 4-5 ಮಾತ್ರನೇ ತೊಗೊಳ್ಳಿ, ಜಾಸ್ತಿ ಬೇಡ. ಮಕ್ಕಳಿಗೂ 4 ಸಾಕು, ದೊಡ್ಡವ್ರಿಗೆ 5 ಸಾಕು. ಬಾದಾಮಿನೂ 6-8 ಗಂಟೆ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ತಿನ್ನಿ. ನೆಕ್ಸ್ಟ್ 4ನೇ ಸೂಪರ್ ಫುಡ್ ಬೆಳ್ಳುಳ್ಳಿ. ಹೌದು, ಬೆಳ್ಳುಳ್ಳಿ ನಮ್ಮ ಮೆದುಳನ್ನ ಚುರುಕು ಮಾಡುತ್ತೆ. ಹಾಗಂತ ಬೆಳ್ಳುಳ್ಳಿ ಫುಲ್ ತಿನ್ನೋಕೆ ಹೋಗಬೇಡಿ. 1 ಅಥವಾ 2 ಎಸಳು, ಅಂದರೆ ಗಾರ್ಲಿಕ್ ಕ್ಲೋವ್, 1-2 ಮಾತ್ರ. ನೆಕ್ಸ್ಟ್ 5ನೇ ಸೂಪರ್ ಫುಡ್ ತೆಂಗಿನಕಾಯಿ. ಹೌದು, ಹಸಿ ತೆಂಗಿನಕಾಯಿನ ಇಷ್ಟು ಪೀಸಷ್ಟು ಪ್ರತಿದಿನ ತಿನ್ನಿ. ಯಾವುದೇ ಟೈಮಲ್ಲಾದರೂ ತಿನ್ಬೋದು. ಅದು ಕೂಡ ನಮ್ಮ ಬ್ರೈನ್ನ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಮೆದುಳು ಚುರುಕಾಗಿರುತ್ತೆ. ನೆಕ್ಸ್ಟ್ 6ನೇ ಸೂಪರ್ ಫುಡ್ ಶುದ್ಧವಾಗಿರುವಂಥ ಆರ್ಗ್ಯಾನಿಕ್ ಅರಿಶಿಣ, ಟರ್ಮರಿಕ್ ಪೌಡರ್. ಅರಿಶಿನ ನಿಮ್ಮ ಎಲ್ಲ ಅಡುಗೆಗಳಲ್ಲೂ ಬಳಸಿ. 1/4 ಟೀ ಸ್ಪೂನಷ್ಟು ಒಬ್ಬರಿಗೆ ಸಾಕಾಗತ್ತೆ, ಅದಕ್ಕಿಂತ ಜಾಸ್ತಿನೂ ಬೇಡ. ಒಂದು ದಿನಕ್ಕೆ ಒಬ್ಬರಿಗೆ 1/4 ಟೀ ಸ್ಪೂನಷ್ಟು ಶುದ್ಧವಾಗಿರುವಂಥ ಕೆಮಿಕಲ್ ಫ್ರೀ ಆಗಿರುವಂಥ ಆರ್ಗ್ಯಾನಿಕ್ ಅರಿಶಿನ ಬಳಸಿ. ನೆಕ್ಸ್ಟ್ 7ನೇ ಸೂಪರ್ ಫುಡ್ ಫರ್ಮೆಂಟೆಡ್ ಫುಡ್. ಅದರಲ್ಲೂ ಮೇನಾಗಿ ಸಿರಿಧಾನ್ಯದ ಅಂಬಲಿ ವರ್ಲ್ಡ್ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ಡಾಕ್ಟರ್ ಖಾದರ್ ಸರ್ ಅವರೇ ಹೇಳಿರುವಂಥದ್ದು. 5 ಸಿರಿಧಾನ್ಯಗಳಿದೆ. ಒಂದೊಂದು ದಿನ ಒಂದೊಂದು ಸಿರಿಧಾನ್ಯದ ಅಂಬಲಿನ ಕುಡಿದ್ರೆ ನಿಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ. ಯಾವುದೇ ರೋಗ ರುಜಿನ ನಿಮ್ಮ ಹತ್ರನೂ ಬರಲ್ಲ. ನಿಮ್ಮ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ಬುದ್ಧಿಶಕ್ತಿ ತುಂಬ ಚುರುಕಾಗುತ್ತೆ. ಸಿರಿಧಾನ್ಯದ ಅಂಬಲಿ ಜೊತೆಗೆ ಮೊಸರು, ಮಜ್ಜಿಗೆನ ತೊಗೋಬೋದು. ಇನ್ನು ಕೆಲವು ಫರ್ಮೆಂಟೆಡ್ ಫುಡ್ಸು ಅಂದರೆ ಇಡ್ಲಿ, ದೋಸೆ, ಪಡ್ಡು, ರಾಗಿ ಅಂಬಲಿ, ರಾಗಿ ಗಂಜಿ, ಅಕ್ಕಿ ಗಂಜಿ ಅಂತ ಹೇಳ್ತಾರಲ್ವ, ಇವೆಲ್ಲನೂ ತೊಗೋಬೋದು. ಇವೆಲ್ಲ ಕೂಡ ನಮ್ಮ ಆರೋಗ್ಯನೂ ಜಾಸ್ತಿ ಮಾಡುತ್ತೆ, ಜೊತೆಗೆ ಬ್ರೈನ್ಗೂ ತುಂಬ ಒಳ್ಳೆಯದು. ಈ 7 ಸೂಪರ್ ಫುಡ್ಸ್ನ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಬುದ್ಧಿಶಕ್ತಿನೂ ಜಾಸ್ತಿ ಆಗುತ್ತೆ. ಮಕ್ಕಳಿರೋ ಮನೇಲಂತೂ ಕಂಪಲ್ಸರಿ ಈ ಆಹಾರಗಳನ್ನ ಬಳಸಿ. ಓಕೆನಾ? ವಿಡಿಯೋ ಇಷ್ಟ ಆಯಿತಾ? ಯೂಸ್ಫುಲ್ ಅನ್ನಿಸ್ತಾ? ಹಾಗಾದ್ರೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇರಿ, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.